ಯಳಂದೂರು ತಾಲೂಕಾ ಮಟ್ಟದ ಕೃಷಿಕ ಸಮಾಜದ ಕಾರ್ಯಕಾರಿ ಸಮಿತಿಗೆ ಚುನಾವಣೆ ನಡೆಸಲಾಗಿದ್ದು 15 ಸದಸ್ಯರು ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ. ಇನ್ನು 15 ಸದಸ್ಯರು ಸೇರಿ ಎಸ್.ವಿ. ರವಿ ಅಧ್ಯಕ್ಷರಾಗಿ ಮತ್ತು ಮಲ್ಲಿಕಾರ್ಜುನ ಸ್ವಾಮಿ ಅವರನ್ನು ಉಪಾಧ್ಯಕ್ಷರಾಗಿ ಆಯ್ಕೆಗೊಂಡಿದ್ದು, ವೈ.ವಿ. ಉಮಾಶಂಕರ್ ಅವರನ್ನು ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಗೊಂಡರೆ, ಇತ್ತ ಖಜಾಂಚಿಯಾಗಿ ರಾಜು ಮತ್ತು ಎಂ.ಸಿ. ಶ್ರೀಕಂಠಮೂರ್ತಿ ಜಿಲ್ಲಾ ಪ್ರತಿನಿಧಿಗಳಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿಗಳಾದಂತಹ ಶ್ರೀ ಎಸ್.ಜಿ. ಅಮೃತೇಶ್ವರ ಅವರು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ರವಿ ಮಾತನಾಡಿದ್ದು ಹೀಗೆ. ಮುಂದಿನ 5 ವರ್ಷಗಳಿಗೆ ನಮಗೆ ಅವಿರೋಧವಾಗಿ ನಮ್ಮ ಡೈರೆಕ್ಟರ್ಗಳೆಲ್ಲ ಸೇರಿ ನಮ್ಮನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ನಾವು ಮುಂದಿನ 5 ವರ್ಷಗಳಲ್ಲಿ ಮತ್ತು ಕೃಷಿ ಇಲಾಖೆ ಮತ್ತು ರೈತರಿಗೆ ಸಂಪರ್ಕ ಸೇತುವೆಯಾಗಿ ಕೃಷಿ ಇಲಾಖೆಗೆ ಬರುವಂಥ ಸರ್ಕಾರದಿಂದ ಬರುವಂತಹ ಅನುದಾನಗಳನ್ನು ಮತ್ತು ಸವಲತ್ತುಗಳನ್ನು, ಸಬ್ಸಿಡಿ ಆಗಿರ್ಬೋದು ಮತ್ತು ಬಿತ್ತನೆ ಬೀಜಗಳಾಗಿರ್ಬೋದು, ಎಲ್ಲದ ಮಾಹಿತಿಗಳನ್ನು ರೈತರಿಗೆ ನಾವು ಏನು 15 ಜನ ಡೈರೆಕ್ಟರ್ಗಳಿದ್ದೀವಿ, ಅವರು ಪ್ರತಿಯೊಂದು ಊರುಗಳಿಗೆ ಗ್ರಾಮದ ರೈತರುಗಳಿಗೆ ತಿಳಿಸುವ ಮೂಲಕ ಮತ್ತಷ್ಟು ರೈತರನ್ನು ಅಭಿವೃದ್ಧಿಪಡಿಸುವ ದೃಷ್ಟಿಯಿಂದ ನಾವು ಕಾರ್ಯನಿರ್ವಹಿಸ್ತೀವಿ ಅಂತ ಈ ಮೂಲಕ ತಮ್ಮಲ್ಲಿ ತಿಳಿಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ವಿವಿಧ ಗ್ರಾಮದ ರೈತ ಮುಖಂಡರು, ಕೃಷಿ ಇಲಾಖೆಯ ಅಧಿಕಾರಿಗಳು ಕೂಡ ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, ಸ್ವಾಮಿ ಬೆಳೆಪೇಟೆ, BV5 ನ್ಯೂಸ್ ಕನ್ನಡ, ಯಳಂದೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.